ಕನ್ನಡ ರಾಜ್ಯೋತ್ಸವ ಅವತ್ತು ನಮ್ಮ ತಾಯಿಗೆ ಕೇಕ್ ಎಲ್ಲ ಆರ್ಡರ್ ಮಾಡಿದೆ. ಅವತ್ತು ಬರ್ತಡೇ ನಮ್ಮ ತಾಯಿದು 6 ಬಾಡಿ ಹಾಕ್ಬಿಟ್ಟೆ. ಒಂದೇ ಒಂದು ಬಾಡಿ ಇತ್ತು ಹಾಕ್ಬೇಕು. ಲೇಡೀಸ್ ಹಂಗಿಂಗ್ ಮಾಡ್ಕೊಂಡಿದ್ದು ಮಾತಾಡಕ್ಕಾಗಿಲ್ಲ. ಹಿಂಗೆ ಇಟ್ಕೊಂಡು ಹೋಗ್ಬಿಡ್ತೀನಿ ಹೇಳ್ಬಿಟ್ಟೆ. ಆಮೇಲೆ ಯಾರೋ ಬಂದು ಜೋರಾಗಿ ಓಡಿದ ತಕ್ಷಣ ನಿಮ್ಮ ಮಗ ತುಂಬಾ ಕೆಲಸ ಮಾಡ್ತಿದ್ದಾರೆ, ಏನ್ ಹೇಳ್ತೀರಿ ಮಗನ ಬಗ್ಗೆ? ಇವರು ಚಿಕ್ಕದ್ರಿಂದ ಇಲ್ಲೇ ಕೆಲಸ ಮಾಡ್ತೀನಿ. ಮಕ್ಕಳು ಏನೇನು ಮಾಡ್ತಿರೋದು? ಮಕ್ಕಳು 3 ಜನ BCom ಓದಿದ್ದಾರೆ ಸರ್. ಅವ್ರನ್ನ ಓದಿಸ್ತಿದ್ರು ನೀವು? ಎಲ್ಲ ಓದಿಸ್ಬಿಟ್ಟಿದ್ದೀನಿ. ಮಗನು ಓದಿದ್ದಾನೆ, SLC ಮಾಡಿದ್ದಾನೆ. ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಮತ್ತೆ ಹೆಂಗ್ ಸರ್ ಎಲ್ಲ ಅವ್ರು ಕೆಲಸ ಮಾಡಿ ಅವ್ರು ಕೆಲಸ ಮಾಡ್ತಿದಾರೆ ಅವ್ರವ್ರ ಪಾಡಿಗೆ. ಅವರು ಇವಾಗ ಕೆಲಸ ಇದಾರೆ ಸರ್, ಇಲ್ಲಿದ್ದಾರೆ, ಮನೇಲಿ ಇದಾರೆ. ಎಲ್ಲ ಮದುವೆ ಮಾಡಿಲ್ಲ ಇನ್ನ. ಎಲ್ಲೋ ಬೇರೆ ಬೇರೆ ಕೆಲ್ಸಕ್ಕೆ ಹೋಗ್ತಾರ ಅಲ್ಲ, ಇಲ್ಲಿ ನಾನು ಕಂಟಿನ್ಯೂ ನಿಮ್ ಜೊತೆ ಇರ್ತೀನಿ ಅಂತ ಯಾರಾದ್ರೂ ಹೇಳ್ತಾರ? ಹೆಂಗೆ? ಅವರು ಬಂದು ಮಾಡ್ತಾರೆ. ಕೋವಿಡ್ ಅಲ್ಲಿ ಕೆಲಸ ಮಾಡಿದ್ರು. ನೆನ್ನೆನ ಬೆಳಿಗ್ಗೆ ಬೇಗ ಬಂತು, ಅವರೇ ಬಂದು ಬರೀತಾರೆ. ಎಲ್ಲ ಕೆಲಸ ಮಾಡ್ತಾರೆ. ಈಗ ಕೋವಿಡ್ ಅಂತ ಹೇಳಿದ್ರಲ್ಲ, ಸರ್. ಕೋವಿಡ್ ಪರಿಸ್ಥಿತಿಯಲ್ಲಿ ಯಾರು ಕೂಡ ಹೊರಗಡೆ ಬರಂಗಿರ್ಲಿಲ್ಲ. ಹೌದು ಸರ್. ಮತ್ತೆ ಕರ್ನಾಟಕದಲ್ಲಿ ಒಂದು ಕಲಬುರಗಿಯಲ್ಲಿ ಒಂದು ಕೇಸ್ ಕಾಣಿಸ್ಕೋತು, ಮತ್ತೆ ಬೆಂಗಳೂರಲ್ಲಿ ಒಂದು ಕೇಸ್ ಕಾಣಿಸ್ಕೋತು. ಸರ್, ಮೂರನೇ ಬಾಡಿ ಇಲ್ಲೇ ಬಂದಿತ್ತು. ನಾನೇ ಮಾಡ್ತಾ. ಹೆಂಗಿತ್ತು ಆಗ? ಏನು ಯಾರು ಮುಟ್ಟಿಲ್ಲ, ಏನಿಲ್ಲ. ನಮ್ಮ ಮಕ್ಕಳನ್ನ ಭಯ ಬಿಟ್ರು ಅಪ್ಪ ಅಂತ. ಆ ಥರ ಎದ್ರಕೊಂಡು ಆಗಲ್ಲ, ನಾವು ಇಲ್ಲಿ ಹುಟ್ಟಿದ್ಮೇಲೆ ಏನು ಕೆಲಸ ಇದೆ ಮಾಡಲೇಬೇಕು, ನೋಡೋಣ ದೇವ್ರಿದ್ದಾರೆ. ಭಯ ಆಗಿಲ್ವಾ? ಎಷ್ಟು ಭಯ ಆಯ್ತಾ ಎಲ್ಲರೂ ಕೂಡ? ಭಯ ಇತ್ತು. ಅದೇ ಥರ ಒಂಥರದ ನಮ್ಮ ಕೆಲಸ ಯಾರು ಮಾಡ್ತಾರೆ, ನಾವು ಎದುರು ಬಿಟ್ರೆ ಅಂತ. ಆ ಕಿಟ್ ಎಲ್ಲ ಕೊಟ್ಟಿದ್ರಲ್ಲ, ಕಿಟ್ ಅಂತ ಗೊತ್ತಿಲ್ಲ. ಅವಾಗ ಕಿಟ್ಬಿಟ್ರು ಅವ್ರು. ಹೋಗ್ಬಿಟ್ಟು ಡಾಕ್ಟ್ರು, ನಾನು ಹಾಕೊಂಡು ಗೊತ್ತಿಲ್ಲ, ಹಾಕೊಂಡು 120 kg ಬಾಡಿ ಇರ್ತದೆ ಅವ್ರದ್ದು. ಯಾರು ಇರ್ಲಿಲ್ಲ ಜೊತೆಗೆ? ಇಲ್ಲ, ನಾನು ನಮ್ಮ ತಮ್ಮ, ಆಂಬ್ಯುಲೆನ್ಸ್ ಡ್ರೈವರ್ 3 ಜನ ಎಲ್ಕೊಂಡು ಹಂಗೆ ಟ್ರಾಲಿ ತಳ್ಕೊಂಡು ಹೋಗಿ ಟಚರಲ್ಲಿ ಎತ್ಬಿಟ್ಟು ಮಾಡಿದ್ದೀವಿ. ಮತ್ತೆ ಆ ಸಂದರ್ಭದಲ್ಲಿ ಅನಾಥ ಶವಗಳು ಜಾಸ್ತಿ ಬರ್ತಾ ಇತ್ತು, ಅದು ಹೆಂಗಿತ್ತು? ಅನಾಥ ಸೇವಾ ಬರ್ತಾ ಇತ್ತು. ಆಕ್ಚುಲಿ ಕೋಟೀಶ್ವರ ಇದ್ರು ಅನಾಥಿಂತ ಅನಾಥಗಳೇ ಎಷ್ಟಿದ್ರು ಅನಾಥನೇ. ಯಾರು ಬಂದಿಲ್ಲ, ಮಕ್ಕಳು ಮರಿ ಯಾರು ಬಂದಿಲ್ಲ. ಈ ಕರೋನಾ ಟೈಮಲ್ಲಿ ನಮ್ಗೆಲ್ಲ ಭಯ ಆಗ್ತಿತ್ತು, ಲಾಕ್ಡೌನ್ ಆಗಿತ್ತು. ನಿಮ್ ಪರಿಸ್ಥಿತಿ ಹೇಗಿತ್ತಾಗ? ನಮ್ಗೂ ಭಯ ಇತ್ತು. ಕೋವಿಡ್ ಅಂತ ಏನೋ 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 ಅಂತ ಹೇಳ್ಕೊಂಡು ಎದ್ಕೊಂಡಿದ್ದೀವಿ. ಆಮೇಲೂ ಭಯ ಆಯ್ತು. ಯಾರು ಬಾಡಿ ಬಂತಂದ್ರೆ ನನ್ನ ಮಕ್ಕಳೆಲ್ಲ ಅಯ್ಯೋ ಕೋವಿಡ್ ಅಂತ. ಮತ್ತೆ ನಾವು ಇಲ್ಲೇ ಇರೋದು, ನಮ್ಮ ಕೆಲಸ ಅದು, ನಾವು ಇದ್ರ ಬಿಟ್ರೆ ಯಾರು ಮಾಡೋದು ಅವ್ರನ್ನೇ? ಇರೋವಾಗ ಹೆಂಗಿದ್ರು ಸತ್ತೋಗಿದ್ದಾರೆ. ನಾವು ಕೆರೆ ಸೇರಿಸ್ಬೇಕು ಅಂತ ಮಕ್ಕಳ ಹತ್ರ ಧೈರ್ಯಲ್ಲಿ ನಾವು. ಆಮೇಲೂ ಬಾಡಿ ಬಂತು ಕೋವಿಡ್ದು, ಫಸ್ಟ್ ಬಾಡಿ ಇಲ್ಲೇ ಇದಕ್ಕೆ ನಮ್ಮ ಇದಕ್ಕೂ ಮಶಾನಗೆ. ಮುಸ್ಲಿಮ್ದು ಕಲಬುರಗಿಯಲ್ಲಿ ಒಂದಾಯ್ತು, ಅವರು ಅಲ್ಲಿ ಏನು ಮಾಡಿದ್ರು. ಆಮೇಲೆ ಬೆಂಗಳೂರಲ್ಲಿ ಒಂದಾಯ್ತು, ಅವ್ರು ಏನು ಮಾಡಿದ್ರು ಗೊತ್ತಿಲ್ಲ. ಆಮೇಲೆ 3ನೇದು ವಿಕ್ರಮ್ ಹಾಸ್ಪಿಟಲಿಂದ ಬಂತು. ಇಲ್ಲಿ ಬಂದ ತಕ್ಷಣ ಎಲ್ಲ ಬಂತು, ಎಲ್ಲ ದೂರ ಹೋಗ್ಬಿಟ್ರು, ದೂರ ಹೋಗ್ಬಿಟ್ರು. ನಾನು ನಮ್ಮ ತಮ್ಮ ಅದನ್ನ ಕೆಲಸ ಮಾಡ್ತೇವೆ. ನಾವು ಆಂಬ್ಯುಲೆನ್ಸ್ ಡ್ರೈವರ್ 3 ಜನ 120 kg ಬಾಡಿ ಇರ್ತದೆ. ಎಲ್ಬಿಟ್ಟು ಎಲ್ಲಕ್ಕಾಗಿಲ್ಲ. ಅವಾಗ ಇದೆಲ್ಲ ಹಾಕೊಂಡು ಉಸಿರಾಡೋಕೆ ಕಷ್ಟ. ಹಾಕೊಂಡು ಎಲ್ಕೊಂಡ್ರೆ ಕೊನೆಗೆ ಎಲ್ಕೊಂಡು ಹೋಗಿದ್ದ ತರಾನೇ ಲೆಕ್ಕ. ಟ್ರಾಲಿಯಲ್ಲಿ ಟಚರ್ ಎಲ್ಕೊಂಡು ಹೋಗಿದ್ದು 120 kg ಬಾಡಿ ಟಚರ್ ಸಮೇತ ಎತ್ತಿಡಕ್ ಆಗ್ತಲ್ಲ. ಎತ್ಕೊಂಡು ಹೋಗಿ ಮಿಷಿನ್ ಹತ್ರ ಹಾಕಿದೀವಿ. ಆ ಟಿವಿ ಎಲ್ಲ ಬಂತು, ದಿಗ್ವಿಜಯ ಟಿವಿ ಎಲ್ಲ ಬಂದಿದೆ, ಅವಾಗ ಬಂತು, ತುಂಬಾ ಕಡೆ ಆಯ್ತು. ಈ ನೋಡಿ, ಈಗ ಅದೇ ಟೈಮಲ್ಲಿ ಒಂದಿಷ್ಟು ಡೊನೇಟ್ ಎಲ್ಲ ಮಾಡಿದ್ರಂತೆ ನೀವು, ಅದು ಹೆಂಗೆ? ಅದು ವೆಂಟಿಲೇಟರ್ ತಗೋಬೇಕಂತ ಮೋದಿಜಿ ಇದ್ ಮಾಡಿದ್ರು. ಆಕ್ಸಿಜನ್ ಕಡಿಮೆ ಆಗ್ಬಿಟ್ಟಿದೆ ಅಂತ, ಆಕ್ಸಿಜನ್ ಅದೆಲ್ಲ ತಗೋಬೇಕು, ಯಾರನ್ನ ಡೊನೇಟ್ ಮಾಡಿದ್ರು. ನಾವು ಅವಾಗ ಟಿವಿ ನೋಡ್ತಾ ಇದ್ವಿ. ಟಿವಿಯಲ್ಲಿ ಹೇಳಿದ್ರು ಮಕ್ಕಳಿಗೆಲ್ಲ ಹೇಳ್ದು ಈ ತರ ಆಗಿದೆ ಅಂತ. ಅವಾಗ ನಾವು ದಿನ ನೋಡ್ತೀವಲ್ಲ, ಏನು ಆಸ್ತಿ ಎತ್ಕೊಂಡು ಬಿಟ್ಟು ಹೋಗ್ಬೇಕು, ಏನು ಮನೆ ಬಿಲ್ಡಿಂಗ್ ಕಾರ್ ಇದ್ರು ಬಿಟ್ಬಿಟ್ಟು ಹೋಗ್ಬೇಕು. ಎಲ್ಲ ಹೋಗೋವಾಗ ಏನು ಇಟ್ಕೊಂಡು ಅಂತ 60 ರೂಪಾಯಿ ಇತ್ತು. ನಮ್ಮ ತಾಯಿದು ದುಡ್ಡು ಸ್ವಲ್ಪ ಇದು ಮನೆ ಕಟ್ಟಬೇಕಾಗಿತ್ತು. ಅಲ್ಲಿ 10 ಇಂದಿರಾ ಗಾಂಧಿ ಕೊಟ್ಟಿದ್ದಾರೆ. ಆ ಮನೆದು ಮಕ್ಕಳದು ಎಜುಕೇಶನ್ದು ಪ್ರಥಮರ್ ಫಂಡ್ಗೆ ಬ್ಯಾಂಕಲ್ಲಿ ಹೋಗಿ ಕೆಲವ್ರು ಎಲ್ರು ಬೇಡ ಕಲಿಸ್ಬೇಡ, ಎಷ್ಟೋ ಇರೋರೆಲ್ಲ ಕಲಿಸಿಲ್ಲ ಮಕ್ಕಳಿಗೆ ಅಂತ. ಏನು ಸರ್ ಮಕ್ಕಳು ಓದಿದ್ದಾರೆ, ಏನೋ ಮಾಡ್ತಾ ಇದ್ದಾರೆ, ಎಲ್ಲರೂ ಸಾಯೋವಾಗ ಏನು ದುಡ್ಡಿದೆ ಅಂತ ಹೋಗಿ ಬ್ಯಾಂಕಲ್ಲಿ ಹಾಕಿ ಮೋದಿಜಿ ಇದಕ್ಕೆ ಕಲಿಸಿದ್ದೀವಿ. ಅದೇ ಥರ ವಯನಾಡಲ್ಲಿ ಪ್ರವಾಹ ಬಂದಿತ್ತಲ್ಲ, ಬೆಕ್ಕು ನಾಯು ಮನ್ಸರೆಲ್ಲ ಹೊಡ್ಕೊಂಡು ಹೋಗ್ತಾ ಇದ್ರು. ಅವಾಗ ಕರೆಕ್ಟಾಗಿ ಆ ಟೈಮ್ಗೆ ಸಂಬಳ ಬಂತು ನಮ್ದು 1,05,550 ರೂಪಾಯಿ. ಮಕ್ಕಳನ್ನ ಕೇಳಿದೆ, ಇದ್ರಿಗೆ ಕಲ್ಸ್ಬಿಡೋಣಪ್ಪ ಅಂತ. ನಮಗೂ ಅದೇ ಸಂತೋಷ. ಆಮೇಲೆ ಅದನ್ನು MG ರೋಡಲ್ಲಿ ಅವ್ರದ್ದು ಆಫೀಸ್ ಅಲ್ಲಿ ಹೋಗ್ಬೇಕಂತ ಮಲಗಲ್ ಬರೀಲಿ ಕೆಲಸ ಇತ್ತು ನನಗೆ. ನಾನು ರಜೆನ ಹಾಕಲ್ಲ ಆಲ್ಮೋಸ್ಟ್.
ಕಂಟಿನ್ಯೂಸ್ಲಿ ಅಷ್ಟೇ. ಎಷ್ಟು ಹುಷಾರಿಲ್ಲ ಅಂದ್ರೂ ಕರೀತಾರ, ಹೋಗಿ ಕೆಲಸ ಮಾಡ್ಬಿಡ್ತೀನಿ. ಹಬ್ಬ ಹರಿದಿನ ಅದು ಏನು ಇಲ್ಲ. ಹಬ್ಬನ ಹಬ್ಬನ ಸತ್ತೋಗಿರೋ ದೊಡ್ಡ ಹಬ್ಬ ಕಲ್ಸದೆ ಹಬ್ಬ ನೋಡ್ತೀರ. ನಮ್ಗೆ. ಅವರು ಇರೋವಾಗ ಹೆಂಗಿದ್ರು ಹೋಗೋವಾಗ ಚೆನ್ನಾಗಿ ಹೋಗ್ಬೇಕಂತ ಕಳ್ಸ್ಕೊಡ್ಬೇಕು ಅಂತ. ಅಷ್ಟೇ. ಆ ಥರ ಅದಕ್ಕೂ 60,000 ರೂಪಾಯಿ, 1,05,550 ರೂಪಾಯಿ ಕಲಿಸ್ದೆ ವಯನಾಡ್ಕೊ. ಒಂದ್ಸಲಿ ನೀರು ಅದು ಕೊಡಗಲ್ಲೆಲ್ಲ ಇದು ಬಂತಲ್ಲ, ಕೊಡಗಲ್ಲಿ ಕೇರಳ ಅಲ್ಲೆಲ್ಲ, ಅವಾಗ ಬಟ್ಟೆ, ಅಕ್ಕಿ ಮೂಟೆ, ರ್ಯಾಷನು, ಬಿಸ್ಕೆಟ್, ಜ್ಯೂಸು, ಮೆಡಿಷನು ಎಲ್ಲ ಹೋಗಿ ನಾವು ಸುವರ್ಣ ಟಿವಿ ಹತ್ರ ಹೋಗಿ ನಾನು ನನ್ನ ಮಗಳು ಕಾಲೇಜಿಂದ ಹಂಗೆ ಕರ್ಕೊಂಡು ಹೋಗಿ ಎಲ್ಲ ಅಂಗಡಿ ಎಲ್ಲ ಮೆಡಿಕಲ್ ಸ್ಟೋರ್ ಇಸ್ಕೊಂಡು ಎಲ್ಲ ಹೋಗಿ ಸುವರ್ಣ ಟಿವಿ ಹತ್ರ ಕೊಟ್ಬಿಟ್ಟು ಕಲ್ಸ್ಬಿಟ್ಟು ಬಂದೆ. ಆ ಥರ ಮಾಡ್ತಾ ಇದ್ರೆ ನಮ್ಗೆ ಸಂತೋಷ ಆಗ್ತದೆ. ಮಕ್ಳು ಇವಾಗ ಚೆನ್ನಾಗಿ ಆಗಿದ್ದಾರೆ, ಇವಾಗ ಓದ್ಬಿಟ್ಟು ಅವ್ರು ಎಲ್ಲ ಊರಿಗಿರೋ ಸುತ್ಬೋದು ಅಷ್ಟೇ. ಅದನ್ನ ಕೆಲಸ ನೋಡ್ತಾ ಇದ್ದೀವಿ. ಅಲ್ಲ, ಈಗ ಇನ್ನೊಂದೇನಂದ್ರೆ ನೀವೇ ಹೇಳ್ತಾ ಇದ್ರಿ ಪ್ರತಿದಿನ ನಾನು ಇಲ್ಲೇ ಇರ್ತೀನಿ, ಹಬ್ಬ ಹರಿದಿನ ರಜೆ ಏನೂ ಇಲ್ಲ ಅಂತ ಹೇಳಿ. ಈಗ ಜೀವನ ಹೆಂಗೆ? ಆಸ್ತಿ ಪಾಸ್ತಿ ಜೀವನ ಮತ್ತೆ ಖರ್ಚುಗಳೆಲ್ಲ ಇರ್ತವೆ, ಸಂಪಾದನೆ ಅಂತ ಬಂದಾಗ ಬರ್ತದೆ. ಅವರು ಇವರು ನನ್ನ ಕಷ್ಟ ಇವಾಗ ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದಾರೆ. ಕೆಲವರು ಅವರು ಏನೋ ಕೈಯಿಂದ ಆಗಿಂದ ಕೊಡ್ತಾರೆ. ನನ್ಗೆ ಕುಸಲ ಆಗಿತ್ತು ಲಾಸ್ಟ್ ಟೈಮಲ್ಲ, ಎಷ್ಟು ಜನ ಹೆಲ್ಪ್ ಮಾಡಿದ್ದಾರೆ. ಜೀವ ಹೋಗೋ ಥರ ಇತ್ತು ನಂದು. ಅವಾಗ ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಸಂಜಾನ್ಸಲ್ಲಿ ಅಡ್ಮಿಟ್ ಆಗಿದೆ. 20 ದಿವಸ ಅಡ್ಮಿಟ್ ಆಗಬೇಕು ಅಲ್ರಿ, 20 ದಿವಸ ಆಗಿಲ್ಲ, ಸರಿಯಾಗಿ ನೋಡಿಲ್ಲ ಅವಾಗ ಅಲ್ಲಿ. ಆಮೇಲೆ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಈ ಥರ ನನಗೂ ಸ್ವಲ್ಪ ಬ್ಲಡ್ ಎಲ್ಲ ಬರ್ತಾಯಿತ್ತು, ವಾಮಿಟು ಹೋಗಿ ಹೋಗಿ ಹೋಗಿ. ಅವಾಗ ಹೌದು ಹೌದು, ಬೋರಿಂಗ್ ಹೋಗಿದ್ರೆ ಅವಾಗ 4,500 ಆಗ್ತದೆ ಎಲ್ದ್ರು ಸ್ಕ್ಯಾನಿಂಗ್ಗೆ. ಆಮೇಲೆ ಹಂಗೆ ಸಂತೋಷಕ್ಕೆ ಬಂದೆ, ಸಂತೋಷ್ ಹಾಸ್ಪಿಟ್ಲ್ಗೆ. ಅಲ್ಲಿ ಬಂದರೆ ಈ ಥರ ಕೇಳ್ತಾ ಇದೆ. ಅವಾಗ ಒಂದು ಮೇಡಮ್, ಸೀತಾ ಮೇಡಮ್ ಅಂತ ಮಣಿಪಾಲ್ ಹಾಸ್ಪಿಟ್ಲಿಂದ ಫೋನ್ ಮಾಡಿದ್ರು, ಈ ಥರ ಬಾಡಿ ಬರ್ತದೆ, ಎಲ್ಲಿದೆ ಅಂತ. ನಾಳೆಗೆ ಅಂದರು. ಈ ಥರ ಹಾಸ್ಪಿಟ್ಲಿಂದ ಏನಾಯ್ತು ಅಂತ, ಈ ಥರ ಬ್ಲಡ್ ವಾಮಿಟ್ ಬರ್ತದೆ. ಅಂದ್ರೆ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ ನೀವು, ಅದು ಬರ್ನ್ ಆಗ್ತಾ ಇರುತ್ತಲ್ಲ, ಆ ಹೀಟ್ ಸ್ಮೋಕ್ ಹೋಗಿ ಎಲ್ರಿಗೂ ಎಫೆಕ್ಟ್ ಆಗ್ತದೆ. ಓಕೆ, ನಿಮ್ಗೂ ಎಫೆಕ್ಟ್ ಆಗಿತ್ತು. ಬ್ಲಡ್ ಬರ್ತಾ ಇತ್ತು, ವಾಮಿಟು. ಆವಾಗ ನಾನು ಈ ಥರ ಮೇಡಮ್ ಫೋನ್ ಮಾಡಿದೆ, ಇದು ನನ್ಗಂದ ತಕ್ಷಣ ಸರಿ ನಾಳೆ ಬಾ ಅಂತ ಬಾಡಿ ಅವ್ರದ್ದು ಬಂತು. ಮುಗಿಸ್ಬಿಟ್ಟು ನಾಳೆ ಹೋಗ್ದೆ. ಹೋದ ತಕ್ಷಣ ಅಲ್ಲಿ ಫ್ರೀ ಕಾರ್ಡ್ ಮಾಡಿದ್ರೆ, ಏನೋ ಸೋಷಲ್ ಕಾರ್ಡ್ ಮಾಡಿ ಮೇಡಮು ಅಲ್ಲಿ ಮಾಡಿಬಿಟ್ಟು ಡಾಕ್ಟ್ರ್ ಫೀಸ್ ತಗೊಳ್ತಲ್ಲ, ಬೆಡ್ ಚಾರ್ಜ್ ಎಲ್ಲ 10 ಸಲ ನೋಡಿದಾರೆ ನನ್ನ ಅಲ್ಲಿ. ಒಂದ್ಸಲಿ ಮಾಡಿ ಬ್ಲಡ್, ಆಮೇಲೆ ಆಪ್ರೇಷನ್ ಮಾಡಬೇಕಾಯ್ತು. ಸೀರಿಯಸ್ ಆಗ್ಬಿಟ್ಟೆ ಇಲ್ಲಿ ಕನ್ನಡ ರಾಜ್ಯೋತ್ಸವ. ಅವತ್ತು ನಮ್ಮ ತಾಯಿಗೆ ಕೇಕ್ ಎಲ್ಲ ಆರ್ಡರ್ ಮಾಡಿದೆ, ಅವತ್ತು ಬರ್ತಡೇ ನಮ್ಮ ತಾಯಿದು. ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲಿ ಬಾಡಿ ಇತ್ತು ಅವತ್ತು 6 ಬಾಡಿ ಹಾಕ್ಬಿಟ್ಟೆ, ಒಂದೇ ಒಂದು ಬಾಡಿ ಇತ್ತು ಹಾಕ್ಬೇಕು. ಲೇಡೀಸ್ ಹಂಗಿಂಗ್ ಮಾಡ್ಕೊಂಡಿದ್ದು. ಅವಾಗ ಹಿಂಗೆ ಹೋಗ್ದೆ, ಫ್ಯಾನ್ ಎಕ್ಸಾಸ್ಟ್ ಫ್ಯಾನ್ ಕಾತು ಹೊಡೆದ್ಬಿಡ್ತು ನನಗೆ. ಹಂಗೆ ಹೊಡೆದ್ಬಿಟ್ಟ ತಕ್ಷಣ ಬ್ಲಡ್ ವಾಮಿಟ್ ಹಂಗಿಂದ ಬಂದು ಕೆಳಗಡೆ ಬಂದು ಎಲ್ಲ ಬ್ಲಡ್. ಕಾರ್ ಎತ್ತೋನ್ ಎಲ್ರು ಬಾಡಿ ಬಂದ್ರೆ ಯಾರು ಕಾರ್ ಎತ್ತೇ ಇಲ್ಲ ಹಾಸ್ಪಿಟ್ಲ್ಗೆ ಹೋಗಕ್ಕೆ. ಆಮೇಲೆ ನಮ್ಮ ತಾಯಿದ ಅವತ್ತು ಸಾಯಂಕಾಲ ಕೇಕ್ ಕಟ್ ಮಾಡ್ಬೇಕಾಯ್ತು, ಮಾಡಿಲ್ಲ. ಆಮೇಲೆ ನಮ್ಮ ಯಾರೋ ಬಂದು ಹೊಡೆದ್ರು. ನಮ್ಮ ಮಕ್ಕಳು ಮರಿಯೆಲ್ಲ ಹಿಂಗೆ ಇಟ್ಕೊಂಡೆ ನಾನು ಹೋಗ್ತೀನಿ ಅಂತ ಅನ್ಕೋಬಿಟ್ಟಿದ್ರ ಅವತ್ತು. ಮಾತಾಡೋಕ್ಕಾಗಿಲ್ಲ, ಹಿಂಗೆ ಇಟ್ಕೊಂಡು ಹೋಗ್ಬಿಡ್ತೀನಿ ಎಲ್ಬಿಟ್ಟೆ. ಆಮೇಲೆ ಯಾರೋ ಬಂದು ಹಿಂಗೆ ಜೋರಾಗಿ ಓಡಿದ ತಕ್ಷಣ ಇದಾದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಇಲ್ಲ ಬಿಡೋಕ್ಕಾಗಿಲ್ಲ, ಉಸಿರು ಇಲ್ಲ ಅಷ್ಟೇ. ಹಿಂಗೆ ಹಿಡ್ಕೊಂಡೆ, ಯಾರೋ ಜೋರಾಗಿ ಹೊಡೆದ್ರೆ ಇಲ್ಲಿ ಹೊಡೆದ ತಕ್ಷಣ ಅವಾಗ ಬಂತು. ಆಮೇಲೆ ICU ಅಡ್ಮಿಟ್ ಮಾಡಿದ್ರು, ಮಣಿಪಾಲಲ್ಲಿ ಅಡ್ಮಿಟ್ ಮಾಡಿ ಆಪ್ರೇಷನ್ ಮಾಡ್ಬೇಕಂತ. ಅಲ್ಲಿ ಸ್ವಲ್ಪ ಜಾಸ್ತಿ ಖರ್ಚಾಗ್ತದೆ ಅಂತ ಡಾಕ್ಟರ್ ರಮೇಶ್ ಅಂತ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ಅವರು ಟ್ರೀಟ್ಮೆಂಟ್ ಮಾಡಿ, ಇವಾಗ ಸಂಜಾನ್ಸಲ್ಲಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಆಪ್ರೇಷನ್ ಮಾಡಿ ಎಲ್ಲ ಇದೆಲ್ಲ ಮಾಡಿದ್ರು. ಇವಾಗ ಚೆನ್ನಾಗಾಯ್ತು, ಇವಾಗ ಎಲ್ಲ ಓಕೆ ಆಯ್ತು. ಈಗ ಮನೆ ಹತ್ರ ಬಂದಿದ್ವಿ, ಈಗಾಗಲೇ ಮನೆ ಬಗ್ಗೆ ಹೇಳ್ತಾ ಇದ್ರಿ. ಹೆಂಗಿ ಮನೆ ಹೆಂಗ್ ಬಂತು? ಕಾರ್ಪೊರೇಷನ್ ಕಟ್ಕೊಟ್ಟಿದ್ದ ಹೆಂಗೆ? ಇದು ಕ್ವಾರ್ಟರ್ಸ್ ತರ ಕಟ್ಕೊಟ್ರು ಸರ್, 10 ಅಲ್ಲಿ ಇಲ್ಲಿ ನಾವು ಕಟ್ಕೊಂಡಿದ್ವಿ. ಇವ್ರು ನಮ್ಮ ತಾಯಿ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಅಮ್ಮ ನೋಡಿ, ಈಗ ನಿಮ್ಮ ಮಗ ತುಂಬಾ ಕೆಲಸ ಮಾಡ್ತಿದ್ದಾರೆ, ಏನ್ ಹೇಳ್ತೀರಿ ಮಗನ ಬಗ್ಗೆ? ಬಹಳ ಕಷ್ಟ ಮಾಡಿದ್ರು ಅವರು, ತುಂಬಾ ಜಾಸ್ತಿ ತುಂಬ ಪಟ್ಟರು. 4 ಇದಿಲ್ಲ ಪರ್ಮರಿಲ್ಲ, ಮಣ್ಣು ಗುಡಿ ಹೊಡಿದ್ರು. ಇವಾಗ ದೊಡ್ಡವನು ಅಲ್ಲಿ ಇರ್ತಾನೆ, ಗುಡಿ ಹೊಡೆಯೋದು. ದೊಡ್ಡ ಮಗ ಅಲ್ಲಿ ಇರ್ತಾರೆ. ಇವರು ಚಿಕ್ಕದ್ರಲ್ಲಿಂದ ಇಲ್ಲೇ ಕೆಲಸ ಮಾಡ್ತೀನಿ. ನೀವು ಇಲ್ಲೇ ಇರ್ತೀರಿ? 4 ತಲೆಮಾರಿಂದ ಇಲ್ಲೇ. 4 ತಲೆಮಾರಲ್ಲಿಂದ ಇಲ್ಲೇ ಇರ್ತೀನಿ. 4 ತಲೆಮಾರಿಂದನೂ ಇಲ್ಲೇ ಇರೋದು ನೀವು? ಓಕೆ. ನಿಮ್ಮವರು ಇದೇ ಕೆಲಸ ಮಾಡ್ತಿದ್ರು? ನಿಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ ಕೆಲಸ, ಮಣ್ಣು ಕೆಲಸ ಎಲ್ಲ ಮನೆ ಕೆಲಸ ಮಾಡ್ತಾ ಇದ್ರು? ಎಲ್ಲರೂ ಮಾಡಿ 4 ತಲೆಮಾರಿಲ್ಲ
ಇಲ್ಲೇ ಕೆಲಸ ಮಾಡಿ ಸರಿ ಸರಿ ಬನ್ನಿ ಆಯ್ತು. ಈಗ ಮನೆ ಒಳಗಡೆ ಹೋಗೋಣ. ವೀಕ್ಷಕರೇ ನೋಡಿ, ಇದು ಕಾರ್ಪೊರೇಷನ್ ಅವರು ಕಟ್ಕೊಟ್ಟಿರುವಂತ ಮನೆ ಅಂತೆ, ಸಣ್ಣ ಮನೆ. ನೋಡೋಣ ಹೇಗಿದೆ ಅಂತ, ಮನೆ ಒಳಗಡೆ ಹೋಗೋಣ ಈಗ. ಒಳಗಡೆ ಹೋಗಿ ನೋಡು. ಬನ್ನಿ. ಓಕೆ, ಇವ್ರು ನಮ್ಮ ತಾಯಿ ಸರ್. ನಮಸ್ಕಾರ. ತಾಯಿ ಇವ್ರು ನಮ್ಮ ತಂದೆ. ಹ್ಮ್ ಇವರು ನಮ್ಮ ದೇಶಕ್ಕೆ ಗೊತ್ತು. ಅವ್ರಲ್ಲ ಅಂದ್ರೆ ನಾವು ಈ ತರ ಇರಲ್ಲ. ಇವರು ಇಂಡಿಯಾ ಪ್ರೆಸಿಡೆಂಟ್ ನೀಲಂ ಸಂಜಿರಾಡಿ ಸರ್, ಅಲ್ಲಿ ಸಮಾಧಿ ಇದೆ, ಹೌದು ಹೌದು. ಅಲ್ಲೇ ಇತ್ತು ಫೋಟೋ ತಗೊಂಡ್ ಬಂದು ನಮ್ಮ ಮನೇಲಿ ಇಟ್ಟು ನಮ್ದು ಎಲ್ರಿಗೂ ಹೆಂಗ್ ಮಾಡ್ತೀವಿ ಆ ಥರ ಮಾಡ್ತೀವಿ. ಅದೇ ಸರಿ. ಮಕ್ಕಳು ಇಲ್ಲಿ ನಮ್ಮ ಮಿಸಸ್ ಇವರು, ಅವ್ರ ದೊಡ್ಡ ಮಗಳು, ನಮಸ್ತೆ, ಸೆಕೆಂಡ್ ಮಗಳು, ಮೂರನೇ ಮಗಳು. ಏನು ಓದಿದ್ದಾರೆ? ಭಾನುಪ್ರಿಯ ಅಂತ, ಬಿಕಾಮ್ ಏನು. ಓಕೆ, ಅವರು ಇವರು ಸಿಂಧು ಅಂತ, ಇವರು ಬಿಕಾಮ್ ಮುಗಿಸ್ಬಿಟ್ರು. ಅವ್ರು ಸಬೀನಾ ಅಂತ, ಅವ್ರು ಬಿಕಾಮ್ ಮಾಡಿ ಇವಾಗ LLB ಮಾಡ್ತಾ ಇದ್ದಾರೆ. ಇವ್ರು ನಮ್ಮ ಮಿಸಸ್ ಮನೇಲಿ ನಮ್ಗೆಲ್ಲ ಸೇವೆ ಮಾಡಿ ಇವ್ರದಾನೆ ನಾವೆಲ್ಲ ಇವಾಗ ಚೆನ್ನಾಗಿದ್ದೀವಿ. ಕಷ್ಟ ಬಿಟ್ಟು. ಮಕ್ಕಳು ಒಂದ್ ಮಗ ಇದ್ದಾನೆ, ಅವನಿಗೆ ಇದು ಕೆಲ್ಸಕ್ಕೆ ಹೋಗಿದ್ದಾನೆ ಇಲ್ಲಿ. ಅವನೇ ಇಲ್ಲಿದ್ದಾರೆ ನೋಡಿ. ಫ್ಯಾಮಿಲಿ ಫೋಟೋ ಕಂಪ್ಲೀಟ್ ಆಗಿ ಈ ಕೆಲ್ಸಕ್ಕೆ ಹೋಗಿದ್ದಾರೆ. ಹೌದು ಸರ್, ಕೆಲಸ ಹೋಗಿ. ಇದೆಲ್ಲವು ಇದೆಲ್ಲ ನಮ್ಗೆ ಕೊಟ್ಟಿರೋದು ಅವಾರ್ಡು. ಮಕ್ಕಳು ಕಾಲೇಜಲ್ಲಿ ಅದೆಲ್ಲವೂ ಕಾಲೇಜಲ್ಲಿ ಗೆದ್ದಿರೋದು ಮಕ್ಕಳು. ಕಾಲೇಜಿ ಇನ್ನ ತುಂಬಾ ಜನ ಇದೆ ಸರ್, ತುಂಬಾ ಇದೆ. ಅದ್ರೆಲ್ಲ ಜಾಗ ಇಲ್ಲ ಅಂತ ಒಳಗಡೆ ಇಟ್ಬಿಟ್ಟಿದೀವಿ. ನಿಮ್ ತಂದೆಯವ್ರು ಯಾವಾಗ ತಿಳ್ಕೊಂಡ್ರು? 95 ಸರ್. 95 ಅವ್ರು ತಿಳ್ಕೊಂಡಿದ್ದು. ತುಂಬಾ ಹೆಂಗಾಗಿದ್ದಾರೆ ಅವರು? ನೋಡ್ಲಿಕ್ಕೆ ಚಂದಾಗಿದ್ದಾರೆ. ಹೌದು ಸರ್, ಅವರು ಮಿಲಿಟರಿಯಲ್ಲಿ ಬಿಟ್ಬಿಟ್ಟು ಮಿಲಿಟರಿ ಬಿಟ್ಟು ಬಂದ್ರ? ಮಿಲಿಟರಿ ಅವರು ಹೇಗೆ ಅದು? ಮಿಲಿಟರಿಯಲ್ಲಿ ಇದ್ರು. ಆಮೇಲೆ ಇಲ್ಲಿ ರಜಾಕ್ ಬಂದ್ರಂತೆ. ನಮ್ಮ ತಾಯಿನ ನೋಡಿ ಅಲ್ಲಿ ನಮ್ ರಿಲೇಷನ್ ಯಾರು ಹೇಳಿ ನಮ್ಮ ತಾಯಿನ ಮದುವೆ ಆಗಿ ಇಲ್ಲಿ ಮಶಾನಕ್ಕೆ ಬಂದ್ರು. ಓಕೆ, ನಿಮ್ಮದು ಹೆಂಗಾಯ್ತು? ಮಿಲಿಟರಿಗೆ ಹೋಗಿಲ್ಲ. ನಿಮ್ದೇನು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಹೆಂಗೆ? ನಮ್ದು ಬನ್ನಿ ಹೆಂಗೆ. ನಮ್ಮ ಮಿಸಸ್ ಬನ್ನಿ ಬನ್ನಿ ಕುತ್ಕೊಳ್ಳಿ. ಇರ್ಲಿ ಸರ್. ಹೆಂಗೆ ನಮ್ಮ ಮಿಸಸ್ ಆ ಕಡೆ ಮಶಾನದಲ್ಲಿ. ಆ ಕಡೆ? ಹೌದು, ಅವ್ರ ತಂದೆ ಅಲ್ಲಿ ಕೆಲಸ ಮಾಡ್ತಾರು. ತಾತ ತಂದೆ ಅಲ್ಲ, ಸಂಜಾಸ್ ಮಶಾನದಲ್ಲಿ. ನಮ್ಗೂ ಆಲ್ಮೋಸ್ಟ್ ಯಾರು ಏನ್ ಕೊಡಲ್ಲ ನಮ್ಗೆ. ಇರುತ್ತಲ್ಲ ಅವಾಗೆಲ್ಲ ಕಾಲ ಹಂಗಿತ್ತು. ಅವ್ರು ಇರು ಅಂತ. ಅವಾಗ ನಾವು ಇಲ್ಲೇ ಇದ್ ಪಕ್ಕದಲ್ಲೇ ಇದ್ರಂತ. ಹೌದು ಸರ್. ಲವ್ ಮಾಡಿ ಒಪ್ಕೊಂಡ್ರ? ಅವ್ರು ಒಪ್ಕೊಂಡಿದ್ದ ಹೊಡ್ಸ್ಕೊಂಡ್ ಬಂದಿದ್ದ? ಹೆಂಗೆ ಸರ್, ಇಲ್ಲೇ ನಾವು ಕೆಲಸ ಮಾಡ್ತಾ ಇದೀವಿ. ಕಾಂಪೌಂಡ್ ಪಕ್ಕದಲ್ಲೇ ಅವರು. ಕಾಂಪೌಂಡ್ ಹಾರಿದ್ರಿ? ಹೌದು, ಕಾಂಪೌಂಡ್ ಹಾರಿ ಎತ್ತಾಕೊಂಡ್ ಬಂದಿದ್ರಿ ಸರ್. ಇಲ್ಲೇ ಒಂದೇ. ಎಷ್ಟು ವರ್ಷ ಆಯ್ತು? 99 ಮದ್ವೆ ಆಯ್ತು ಸರ್. ನಾವು ಇನ್ನ 2 ಮಗು ಇತ್ತು. ಅವಳು ಜೋಲಿ ಸೆತ್ತೋಯ್ತು ಫಸ್ಟ್. ಸರಿಯಾಗಿ ನೋಡಿಲ್ಲ ಹಾಸ್ಪಿಟ್ಲಲ್ಲಿ ಅವರು. ಆಮೇಲೆ ಇವ್ರನ್ನ 3 ಜನ ಹೆಣ್ಮಕ್ಳು ಆಯ್ತು. ಮಗ ಲಾಸ್ಟ್ ಕೊನೆದಾಗಿ ಮಗ ಲಾಸ್ಟ್. ಅವ್ರ ಹೆಸರೇನು? ಧನುಷ್ ಅಂತ. ಧನುಷ್ ಈ ಕೆಲ್ಸಕ್ಕೆ ಹೋಗಿದ್ದಾರೆ, ಬೇರೆ ಕೆಲಸ ಮಾಡ್ತಾನೆ. ಇದು ಕಂಪ್ಲೀಟ್ ಆಗಿ ನಿಮ್ಮ ಫ್ಯಾಮಿಲಿ? ಹೌದು ಸರ್, ನಮ್ಮ ಫ್ಯಾಮಿಲಿ. ಓಕೆ. ವೀಕ್ಷಕರೇ ನೋಡಿ, ಈಗ ಫ್ಯಾಮಿಲಿಯನ್ನ ನೋಡಿದ್ವಲ್ಲ, ಈ ಕುಟ್ಟಿ ಅವರು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ದೇಹಗಳನ್ನ ಸುಡುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಕರುಣಾಜನಕ ಅಂದ್ರೆ ಕಣ್ಣಲ್ಲಿ ನೀರು ಬರುವಂತಹ ಘಟನೆಗಳು ಕೂಡ ಆಗಿರುವಂಥದ್ದು. ಆ ಕಥೆಗಳನ್ನ ಕೂಡ ಕೇಳ್ತಾ ಹೋಗೋಣ ಮುಂದಿನ ಭಾಗದಲ್ಲಿ.